ಕನ್ನಡಿಗ ಚಾನಲ್ ಈಗ ಬಂದಿರುವಂತ ನಮಗೆ ನ್ಯೂಸ್ ಏನಪ್ಪಾ ಅಂತಂದ್ರೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರು ಹೋಬಳಿಯಲ್ಲಿರುವಂತಹ ನಿಂಬಳಿಗೆರೆ ಅನ್ನುವಂತಹ ಗ್ರಾಮ ಪಂಚಾಯಿತಿಯಲ್ಲಿ ನೀರಿಗೂ ಸಹ ಬರಗಾಲ ಬಂದಿದೆ. ನೀರಿದ್ರೂ ಸಹ ಒಂದು ರೀತಿ ಬರಗಾಲ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಪಂಚಾಯಿತಿ ಅಂತ ಏನಕ್ಕಪ್ಪ ನೇಮಕಾತಿ ಮಾಡ್ತಾರೆ ಅಂದ್ರೆ ಒಂದು ಪಂಚಾಯಿತಿ ಏನಕ್ಕಪ್ಪ ಇರುತ್ತೆ ಅಂತ ಅಂದ್ರೆ ಸುತ್ತಮುತ್ತಲಿರುವಂತಹ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳನ್ನ ನೀಡಬೇಕು ಅಂತ. ಆದ್ರೆ ಮೂಲಭೂತ ಸೌಕರ್ಯಗಳು ನೀಡುವಂತಲ್ಲೂ ಸಹ ಪಂಚಾಯಿತಿ ವಿಫಲವಾಗ್ತಾ ಇದೆ. ಅದರಲ್ಲಿರುವಂತಹ ಅಧಿಕಾರಿಗಳು ಸಹ ವಿಫಲರಾಗ್ತಾ ಇದ್ದಾರೆ. ಈಗಾಗಲೇ ಹಲವಾರು ಪಂಚಾಯತಿ ಸದಸ್ಯರು ಹಾಗೆ ಅಲ್ಲಿರುವಂತಹ ಗ್ರಾಮಸ್ಥರು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ನಿರ್ಲಕ್ಷ್ಯದ ಉತ್ತರಗಳನ್ನ ನೀಡ್ತಾ ಇದ್ದಾರೆ ಅಧಿಕಾರಿಗಳು. ಇದನ್ನು ನೋಡಿದಂತಹ ಗ್ರಾಮಸ್ಥರು ಸಾಕಷ್ಟು ನೊಂದು ಬೆಂದೋಗಿದ್ದಾರೆ. ಅಲ್ಲಿರುವಂತಹ ನೀರಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ ಅದು ಓಪನ್ ಆಗಿರೋದಕ್ಕೋಸ್ಕರ ಅಲ್ಲಿ ಹೋಗಿ ಕಪ್ಪೆಗಳು ಹಲವಾರು ಪ್ರಾಣಿಗಳಲ್ಲಿ ಹೋಗಿ ಮನೆ ಮಾಡ್ಕೊಂಡಿದ್ದಾವೆ. ಅಂಥ ನೀರನ್ನು ಜಾನುವಾರುಗಳು ಕುಡಿತಾ ಇದ್ದಾವೆ, ಹಸು ಕುರಿಗಳು ಕುಡಿತಾ ಇದ್ದಾವೆ, ಹಾಗೆ ಮುಖ್ಯವಾಗಿ ಮನುಷ್ಯರು ಸಹ ಕುಡಿಯೋದಕ್ಕೆ ಬಳಸ್ತಾ ಇದ್ದಾರೆ. ಇಂತಹ ನೀರಿಂದ ಅನಾರೋಗ್ಯ ಬರೋದಲ್ದಿರ ಸಾಕಷ್ಟು ಕಾಯಿಲೆಗಳಿಗೆ ನಾವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಇದನ್ನು ಪ್ರಶ್ನೆ ಮಾಡ್ತಾ ಇದ್ರೆ ಎಲ್ಲ ಗ್ರಾಮಸ್ಥರು ಸಹ ಯಾರು ಸಹ ಇದ್ರ ಬಗ್ಗೆ ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ. ಅಂದ್ರೆ ಅಲ್ಲಿ ನಿಂಬಳಗೆರೆ ಅನ್ನುವಂತಹ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಅಧಿಕಾರಿಗಳ ನಿರ್ಲಕ್ಷ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ನಾವೆಲ್ಲಿ ಥಿಂಕ್ ಮಾಡಬೇಕಾಗತ್ತೆ. ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತೂ ಬಂದಿದೆ. ಅದರಲ್ಲೂ ನಮ್ಮ ಮುಖ್ಯಮಂತ್ರಿಗಳಂತೂ ಎಲ್ಲ ಕಡೆ ನಾವು ಒಂದು ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ವಾ. ಎಲ್ಲಿ ಅಭಿವೃದ್ಧಿ ನಡೀತಾ ಇದೆ? ಒಂದು ಕ್ಷಣ ಈ ಒಂದು ವಿಚಾರ ಸರ್ಕಾರದವರೆಗೂ ಹೋಗಲೇಬೇಕು. ಯಾಕಂದ್ರೆ ಇವತ್ತಿನ ದಿನ ಗ್ರಾಮ ಪಂಚಾಯಿತಿಯಲ್ಲಿ ಅನುಭವಿಸ್ತಾ ಇರುವಂತಹ ನೋವು ಮತ್ತೆ ಕಷ್ಟಗಳನ್ನ ನಾಳೆ ದಿನ ನಮ್ಮ ಪಂಚಾಯಿತಿಗೂ ಬರ್ಬೋದು. ಇದು ಬರೋದಕ್ಕೂ ಮುಂಚೆ ಈ ಒಂದು ವಿಡಿಯೋ ಸರ್ಕಾರದವರೆಗೂ ಸಹ ತಲುಪಬೇಕು. ಇದು ಮುಖ್ಯವಾಗಿ ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗಬೇಕು ಏನು ನಡೀತಿದೆ ನಮ್ಮ ಕರ್ನಾಟಕದಲ್ಲಿ, ಯಾವ ರೀತಿ ಒಂದು ಸರ್ಕಾರ ನಡೆಸ್ತಿದ್ದಾರೆ ಅಂತ. ಏನಾಗಲಿ ಇದ್ರ ಬಗ್ಗೆ ಒಂದು ಗ್ರಾಮಸ್ಥರು ಸಾಕಷ್ಟು ಮಾಹಿತಿಗಳನ್ನ ಅಂದ್ರೆ ಸಾಕಷ್ಟು ವಿಚಾರಗಳನ್ನ ಅವರು ಹಂಚ್ಕೊಂಡಿದ್ದಾರೆ. ಅವ್ರ ಹತ್ರ ಬಂದು ಕೇಳೋಣ ಏನು ಹೇಳ್ತಾ ಇದ್ದಾರೆ ಅವರು ಅಂತ. ಬನ್ನಿ. ನಾವು ಒಂದು 4-5 ಸಲ ಪಿಡಿಒ ಹೋದ್ವಿ, ಹೇಳಿದ್ವಿ ಎಲ್ಲ ನೀರು ಬರ್ತದವ, ರೋಡಿ ಬಿಟ್ಟಾರ, ಮನೆ ನೀರು ರೋಡಿ ಬಿಟ್ಟಾರ, ರೋಡಿ 3-4 ಮನೆ ನೀರು ಸಿಟಿಂಗ್. ಯಾಕೆ ಚರಂಡಿಗಳಿಲ್ಲ? ಚರಂಡಿ ಇದ್ರು ಅವರು ಇದು ಮಾಡಿ ನೋಡ್ತಾರೆ, ಚರಂಡಿ ರೋಡಿಗಿಲ್ಲಲ್ಲ, ಅದು ಅವ್ರ ಮನೆ ಹತ್ರ ಇದು ಮಾಡಿ ಗುಂಡಿ ಗುಂಡಿಗೆ ಮಾಡ್ಯಾರ. ಆ ನೀರು ಒಳಕ್ ಬಿಟ್ಟಲ್ಲ, ಇವೆಲ್ಲ ಸೀರಿಂಗ್ ಬಿಟ್ಟಿದಾರ. ಸೀರಿಂಗ್ ಬಂದು ರೇಸಿ ನಮ್ಮ ಮನೆಗಳಿಗೆಲ್ಲ ಸೀರಿಂಗ್ ಎಲ್ಲ ಊರಾಗ ಹೋಗ್ತಾರೆ, ನೋಡೋ ಊರಾಗ ಹೋಗ್ತಾರೆ. ಸುಮ್ಮನೆ ಗಲೀಜ್ ನೀರ ಹೋಗ್ತದೆ ಎಲ್ಲ, ಗಲೀಜ್ ನೀರು ಹೋಗ್ತದೆ. ಅದಕ್ಕಾಗಿ ಎಲ್ಲ ಊರಾಗೆಲ್ಲ ಭಾಳ ಇದಾಗಿಬಿಡತ್ತೆ, ಎಲ್ಲ ವಾಂತಿ ಆಗ್ತೈತೆ. ಎಲ್ಲ ನೀರಿನ ಸಮಸ್ಯೆ, ನೀರಿನ ಟ್ಯಾಂಕಿಂದ ಎಲ್ಲ ಕೆಟ್ಟ ಒಣಗಿಲ್ಲ, ಹೊಚ್ಚಕತ್ತಿಲ್ಲ. ಒಂದು 3-4 ಸಲ ಪಿಡಿಒ ಹೇಳಿದ್ರೆ ಯಾರು ಬಂದು ಅವರು ಒಂದು ಯಾವ್ದು ತಲೆಗೆ ಆಕ್ಷನ್ ಅಲ್ಲ, ಏನು ಇದು ಮಾಡೋದಿಲ್ಲ. ನೀರಿನ ಸಮಸ್ಯೆನ ಇದು ಮಾಡ್ತಾರೆ. ಏನಾಯ್ತು? ಎಷ್ಟು ದಿನಕ್ಕೆ ಒಂದ್ಸಲ ತೊಳಿತಾರೆ ಟ್ಯಾಂಕ್? ಆ ಬಾಣಿ ಒಂದು ಊರಾಗ ವಾಡಲ್ಲ, ನೀವು ನೋಡಿದ್ರೆ ಬಾಡುತ್ತೆ. ಅದು ಕುಡಿಯಕ ಬರೋ ನೀರು ಒಂದು ತೊಂದರೆ ಇಲ್ಲ. ಅದು ಕುಡಿಯೋ ನೀರು ಬಳಸ್ತಾರ, ಆ ಥರ ಐತಿ. ಈ ಚರಂಡಿ ಕ್ಲೀನ್ ಮಾಡ್ತಾರ ಎಲ್ಲೆಲ್ಲೆಲ್ಲೆಲ್ಲೆ ಚರಂಡಿ ಸುದ್ದಿ ಎತ್ತಂಗಿಲ್ಲ ಅಲ್ಲಿ. ಅಲ್ಲಿ ಕುಡಿಯೋ ನೀರು ಏನಣ್ಣ ಹಂಗ ಓಪನ್ ಆಗಿ ಭಾಳ ಕಪ್ಪಿ ಜಂಡ ಹೇಳ್ತಲ್ಲ? ಕುಡಿಯೋ ನೀರು ಕಪ್ಪಿ ಜಂಡ ಆಳಿಗೆ ಹೋಗ್ಲಿ, ಅಲ್ಲಿ ಸರಿಯಾಗಿ ಕುಡ್ದು ಅಲ್ಲಿ ಇದು ವಾಲಿಂತಾಗ ಏಸ್ ಹಾಕ್ಯಾರ ನೋಡು. ಕುಡಿಯೋ ನೀರು ಆಳಾಗಿ ಹೋಗ್ಲಿ, ಕುಡಿಯೋ ನೀರು ಆಳಾಗಿ ಹೋಗ್ಲಿ, ಅಲ್ಲಿ ಸರಿಯಾಗಿ ಕುಡ್ದು ಅಲ್ಲಿ ಇದ್ರತಾಗ ವಾಲ್ ತಿರುತ್ತಾರ ನೋಡ್ರಿ, ಅಲ್ಲಿ ಇದೊಂದೇ ಅಲ್ಲ, ಅವರ ಕಷ್ಟಗಳು ಸಾಕಷ್ಟಿದಾವೆ. ಕರೆಕ್ಟಾಗಿ ರೇಷನ್ ಕರೆಕ್ಟಾಗಿ ಸಿಗುವಂಥದ್ದಾಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಂದು ಚರಂಡಿ ವ್ಯವಸ್ಥೆ ಅಂತೂ ನಿಜಕ್ಕೂ ಹೇಳಬೇಕು ಅಂದರೆ ಬೇಜಾರಾಗತ್ತೆ. ಯಾವುದೇ ಒಂದು ಊರಿಗೆ ಹೋಗಲಿ 100ರಲ್ಲಿ ಬೆರಳಿಕೆಯಷ್ಟು ಮಾತ್ರ ಚರಂಡಿ ವ್ಯವಸ್ಥೆಗಳು ಚೆನ್ನಾಗಿರೋದು. ಉಳಿದಂತೆ ಚರಂಡಿ ವ್ಯವಸ್ಥೆಗಳೆಲ್ಲ ಹದಗೆಡ್ತಾ ಇದ್ದಾವೆ. ಈಗ ನಮ್ಮ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಜಲೋದ್ದೇಶ ಅನ್ನೋ ಜಲ ಮಿಷನ್ ಅಂತ ಒಂದು ಬಂದಿದೆ. ಪ್ರತಿ ಮನೆಗೂ ಸಹ ಮೀಟ್ರ್ ಆಗ್ತಾ ಇದ್ದಾರೆ, ನೀರಿಗೂ ಸಹ. ಇಷ್ಟು ದಿನ ಕರೆಂಟ್ ಮೀಟ್ರೇ ಆಗಿತ್ತು, ಈಗ ನೀರಿಗೂ ಸಹ ಮೀಟ್ರ್ ಆಗ್ತಾ ಇದ್ದಾರೆ. ಸರಿಯಾಗಿರುವಂಥ ದುಡ್ಡನ್ನಂತೂ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ, ಆದರೆ ಸರಿಯಾಗಿರುವಂತಹ ನೀರಿನ ವ್ಯವಸ್ಥೆ, ನೀರಾವರಿಯನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಇಂಥ ಒಂದು ಸಮಾಜದಲ್ಲಿ, ಇಂತಹ ಒಂದು ಸರ್ಕಾರದಲ್ಲಿ ನಾವಿದ್ದೀವಿ ಅನ್ನೋದು ಬೇಜಾರಾಗುವಂಥದ್ದು. ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಆ ಒಂದು ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಎಲ್ಲ ಅಧಿಕಾರಿಗಳಿಗೂ ಸಹ ತಲುಪಬೇಕು. ಮುಖ್ಯವಾಗಿ ನಮ್ಮ ಸರ್ಕಾರಕ್ಕೆ ಈ ಒಂದು ವಿಡಿಯೋ ತಲುಪೋವರೆಗೂ ಸಹ ಶೇರ್ ಮಾಡಿ. ನಿಮ್ಗೆ ಹೇಗೆ ಅನಿಸ್ತು ಈ ಒಂದು ವಿಚಾರದ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟನ್ನು ಹಾಕಿ. ಹಾಗೆ ಕೊಟ್ಟೂರು ತಾಲೂಕಿನ ವರದಿಗಾರರು ಶಿವರಾಜ್ ಕನ್ನಡಿಗ.